ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತು. ಮರುಳು ನಾಡಿನ ಭೀಮ ಗಾತ್ರದ ಬಂಡೆ ಕಳ್ಳುಗಲು ಸೋಲುವಂತಹ ಕಠಿಣ ಹೃದಯದ ಕ್ರೂರಿ ಅಬೂ ಜಹಲ್ ಮಕ್ಕಾದಲ್ಲಿ, ಅದರಲ್ಲಿಯೂ ತನ್ನ ಗೋತ್ರದಲ್ಲಿ ಪಾರುಪತ್ಯ ಸ್ಥಾಪಿಸುತ್ತಿದ್ದನು. ಶ್ರೀಮಂತಿಕೆ ಹಾಗೂ ದುಬಾರಿ ಸತ್ಕಾರ ಕೂಟಗಳನ್ನು ಏರ್ಪಡಿಸುತ್ತಾ ತಾನೊಬ್ಬ ಪ್ರಭಾವಿ ವ್ಯಕ್ತಿ ಅನ್ನುವುದನ್ನು ತೋರಿಸುತ್ತಿದ್ದನು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ತನ್ನ ಕುಟುಂಬದ ಬಡ ಮುಸಲ್ಮಾನರ ಮೇಲೆ ದೌರ್ಜನ್ಯ ಎಸಗುತ್ತಾ ಕ್ರೂರವಾಗಿ ಉಪದ್ರವಿಸುತ್ತಾ ವಿಕೃತ ಸಂತೋಷ ಪಡುತ್ತಿದ್ದನು. ಮಾತ್ರವಲ್ಲದೆ ಇಸ್ಲಾಮಿನಿಂದ ಹಿಂತಿರುಗುವಂತೆ ನಾನಾ ರೀತಿಯ ಹಿಂಸೆ ನೀಡುತ್ತಾ ವಿಕೃತ ಆನಂದ ಪಡುತ್ತಿದ್ದ. ಜೊತೆಗೆ ತಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಮುಸ್ಲಿಮರ ಮೇಲೆ ಹೀಗೆ ಕ್ರೂರವಾಗಿ ವರ್ತಿಸಲು ಕಲ್ಪಿಸುತ್ತಿದ್ದನು. ಇದು ಒಂದು ರೀತಿಯಲ್ಲಿ ಇಸ್ಲಾಮಿಗೆ ಅನುಕೂಲಕರವಾಗಿ ಪರಿಣಮಿಸಿತು. ಅದು ಏನು ಎಂದು ನೋಡುವ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಫಾ ಕವಾಟದ ಸಮೀಪದಲ್ಲಿ ಕುಳಿತುಕೊಂಡಿದ್ದರು. ಹಜ್ ಸಂದರ್ಭದಲ್ಲಿ ತೀರ್ಥಯಾತ್ರಿಕರು ಸಫಾ ಪರ್ವತ ಹಾಗೂ ಅಲ್ಲಿಂದ 450 ಗಜಗಳಷ್ಟು ದೂರವಿರುವ ಮರ್ವಾ ಪರ್ವತಗಳ ನಡುವೆ ನಡೆಯುವ ಆಚರಣೆ ಇದು. ಸಫಾದ ತಳಭಾಗದಲ್ಲಿ ಪೌರಾಣಿಕ ಆಚರಣೆಗಳನ್ನು ಆರಂಭಿಸುವ ಕೇಂದ್ರ ಹೊಂದಿತು. ದುಷ್ಟ ಅಬೂ ಜಹಲ್ ಆ ಸಂದರ್ಭವನ್ನು ತನ್ನ ಕ್ರೂರತೆ ಪ್ರದರ್ಶಿಸಲು ಉಪಯೋಗಿಸಿಕೊಂಡನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕುಳಿತುಕೊಂಡಿದ್ದ ಜಾಗದತ್ತ ಬಂದ ಅಬೂ ಜಹಲ್ ದೊಡ್ಡ ಧ್ವನಿಯಲ್ಲಿ ತನಗೆ ಗೊತ್ತಿರುವ ಎಲ್ಲಾ ಕೆಟ್ಟ ಪದಗಳನ್ನು ಬಳಸಿಕೊಂಡು ಅವ್ಯಾಚ್ಯವಾಗಿ ಬಯ್ಯತೊಡಗಿದನು. ಆತನ ಮಾತುಗಳು ಎಷ್ಟು ಅಸಹ್ಯ ಮತ್ತು ನಿಂದನೀಯವಾಗಿತ್ತು ಎಂದರೆ ಇಸ್ಲಾಮಿನ ಶತ್ರುಗಳಿಗೂ ಅದು ಅತಿಯಾಯಿತು ಅನ್ನುವ ಮಟ್ಟಕ್ಕೆ ತಲುಪಿತ್ತು. ಆದರೆ ಶಾಂತ ಸ್ವಭಾವದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಿರುಗಿಸಿ ಒಂದು ಮಾತು ಆಡಲಿಲ್ಲ. ಪವಿತ್ರ ಕಾಬಾದ ಬಳಿ ನಡೆದ ಅವಮಾನ, ದುಷ್ಟ ಅಬೂ ಜಹಲಿನ ನಡವಳಿಕೆ ಅವರನ್ನು ತೀವ್ರವಾಗಿ ನೋಯಿಸಿತು. ಅಬೂ ಜಹಲ್ ತನ್ನ ನೀಚ ಪ್ರವೃತ್ತಿ ಮುಗಿಸಿ ಗುರೈಸಿ ಮುಖಂಡರತ್ತ ನಡೆದನು. ಹಿಜ್ರಿ ಎಂಬ ಸ್ಥಳದಲ್ಲಿ ಕುಳಿತನು. ಇತ್ತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಾರ್ವಜನಿಕವಾಗಿ ಉಂಟಾದ ಆಘಾತಗಾರಿ ನೋವಿನಿಂದ ದುಃಖಪಡುತ್ತಾ ಮೌನಿಯಾಗಿ ಮನೆ ಕಡೆ ನಡೆದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಿರ್ಗಮನದ ಬಳಿಕ ಎದುರು ಭಾಗದಿಂದ ಹೆಗಲ ಮೇಲೆ ಬಿಲ್ಲು ಬಾಣ ಹೊತ್ತು ಹಂಸಾ ಬಂದರು. ಹಂಸಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಚಿಕ್ಕಪ್ಪ. ವಯಸ್ಸಿನಲ್ಲಿ ಹೆಚ್ಚಿನ ಅಂತರವಿಲ್ಲದೆ ಅವರಿಬ್ಬರ ನಡುವೆ ಬಾಲ್ಯದಿಂದಲೂ ಆತ್ಮೀಯತೆ ಬೆಳೆದಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚಿಕ್ಕಪ್ಪ ಅಬೂ ತ್ವಾಲಿಬ್ ಇವರಿಬ್ಬರಿಗೂ ಒಟ್ಟೊಟ್ಟಿಗೆ ಶಸ್ತ್ರಾಸ್ತ್ರ ತರಬೇತಿ ಕೊಡಿಸಿದ್ದು ಈ ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಹಂಸಾ ಬೇಟೆ ಮುಗಿಸಿ ಮೊದಲು ಕಾಬಾದತ್ತ ಹೋಗುವುದು ಅವರ ರೂಢಿಯಾಗಿತ್ತು. ಅವರು ಬರುವುದನ್ನು ಕಂಡ ಸಫಾ ಕವಾಟದ ಬಳಿ ವಾಸಿಸುತ್ತಿದ್ದ ತೈಮು ಕುಲದ ಮಹಿಳೆಯೊಬ್ಬರು ಓಟೋಟಿ ಬಂದರು. ಅವರ ತೈಮು ಕುಲದ ಮುಖ್ಯಸ್ಥ ಅಬ್ದುಲ್ಲಾಹ್ ಇಬ್ನ್ ಜುದಾಹಮ್ ಎಂಬವರ ಕುಟುಂಬಿಕರಾಗಿದ್ದರು. ಅಬ್ದುಲ್ಲಾಹ್ ಇಬ್ನ್ ಜುದಾಹಮ್ 20 ವರ್ಷಗಳ ಹಿಂದೆ ಮಕ್ಕಾದಲ್ಲಿ ರಚಿಸಿದ ನ್ಯಾಯ ಸಭೆಯ ಮುಖಂಡರಲ್ಲಿ ಒಬ್ಬರು. ಆ ಮಹಿಳೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಮತ್ತು ಇಸ್ಲಾಮಿನ ಬಗ್ಗೆ ಅಪಾರ ಗೌರವ, ಪ್ರೀತಿ ಇತ್ತು. ಆದ್ದರಿಂದಲೇ ಅಬೂ ಜಹಲಿನ ಅಶ್ಲೀಲ ಮಾತುಗಳು ಅವರನ್ನು ತೀವ್ರವಾಗಿ ನೋಯಿಸಿದವು. ಹಂಸರ ಬಳಿ ದೌಡಾಯಿಸಿದ ಮಹಿಳೆ ಹೇಳಿದರು, ಓ ಅಬೂ ಉಮಾರಂ, ತಮ್ಮ ಸಹೋದರ ಪುತ್ರ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಶಾಮನ ಪುತ್ರ ಅಬುಲ್ ಹಕಮಿನಿಂದ ಪೀಡಿಸುತ್ತಿದ್ದದ್ದನ್ನು ತಾವು ಕಾಣಬೇಕಿತು. ಇಲ್ಲಿ ಕುಳಿತಿದ್ದ ಮೊಹಮ್ಮದರನ್ನು ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ನಿಂದಿಸಿದ್ದಾನೆ. ಎಲ್ಲವನ್ನು ಆಲಿಸಿದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏನೂ ಮಾತನಾಡದೆ ಮೌನಿಯಾಗಿ ಈ ದಾರಿಯ ಮೂಲಕ ಹೋದರು. ಹಂಸಾ ಸೌಮ್ಯ ಸ್ವಭಾವದವರಾಗಿದ್ದರು ಮತ್ತು ಬಹಳ ಬೇಗನೆ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಯಾಗಿದ್ದರು. ಅಜಾನುಬಾಹ ದೇಹ, ಕುರೈಶಿಗಳ ನಡುವಿನ ಪ್ರಮುಖ ವ್ಯಕ್ತಿ, ಬಿಲ್ವಿದ್ಯೆ ಪ್ರವೀಣ. ಸಿಟ್ಟು ಬಂದರೆ ಅವರ ಮುಂದೆ ನಿಲ್ಲುವ ಧೈರ್ಯ ಮಕ್ಕಾದಲ್ಲಿ ಯಾರಿಗೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವೂ ಇರಲಿಲ್ಲ. ಆಗಿನ್ನೂ ಹಂಸಾ ಇಸ್ಲಾಂ ಸ್ವೀಕರಿಸಿರಲಿಲ್ಲ. ಆದರೆ ತನ್ನ ಸಹೋದರ ಪುತ್ರನ ಮೇಲಾದ ದೌರ್ಜನ್ಯದ ಬಗ್ಗೆ ಕೇಳಿದ ಹಂಸಾರವರು ಕೆರಳಿ ಕೆಂಡವಾದರು. ಮಹಿಳೆಯ ಮಾತುಗಳು ಕೇಳುತ್ತಿದ್ದಂತೆ ಬಲಿಷ್ಠ ದೇಹದ ಹಂಸಾರಿಗೆ ಸಿಟ್ಟು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಸಿಟ್ಟು ಅವರೊಳಗೆ ಹೊಸ ಚಿಂತನೆಗಳ ಸಾಲುಗಳನ್ನೇ ಹುಟ್ಟುಹಾಕಿದವು. ಕೆಳಗಿಳಿಸಿದ ಬಿಲ್ಲು ಬಾಣಗಳನ್ನು ಭುಜಕ್ಕೇರಿಸಿದ ಹಂಸಾರವರು ಸ್ನೇಹಿತರೊಂದಿಗೆ ಹರಟೆ ಹೊಡೆಯುತ್ತಿದ್ದ ಅಬೂ ಜಹಲಿನ ಬಳಿ ಬಂದು ಸೆಟೆದು ನಿಂತರು. ಉಗ್ರ ರೂಪ ತಾಳಿದ್ದ ಹಂಸಾರನ್ನು ಕಂಡು ಅಬೂ ಜಹಲ್ ಒಂದು ಕ್ಷಣ ನಡುಗಿದ. ನೀನು ಅವರನ್ನು ಅವಮಾನಿಸಿದ್ದೀಯಾ?
ಅಬ್ಬರಿಸುವ ಧ್ವನಿಯಲ್ಲಿ ನುಣುಪಾದ ಬಿಲ್ಲಿನಂತೆ ತೂರಿ ಬಂದ ಹಂಜಾರ ಪ್ರಶ್ನೆ ಅಲ್ಲಿದ್ದವರ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಒಂದು ಕ್ಷಣ ಪರಿಸರದಲ್ಲಿ ಏನು ನಡೆಯುತ್ತಿದೆ ಅನ್ನುವುದೇ ಅರ್ಥವಾಗಿರಲಿಲ್ಲ. ಹಂಜಾರ ಮಾತುಗಳು ಸಿಡಿಲಬ್ಬರದಂತೆ ಕಾಬಾಲಯದ ಸುತ ಪ್ರತಿಧ್ವನಿಸಿತು. ಇದೋ ನಾನೀಗ ಇಸ್ಲಾಂ ಸ್ವೀಕರಿಸುತ್ತಿದ್ದೇನೆ. ಅವರು ಸಾಕ್ಷ್ಯ ವಹಿಸುವ ಯಾವುದೋ ಅದನ್ನು ನಾನೀಗ ಸಾಕ್ಷ್ಯ ವಹಿಸುತ್ತಿದ್ದೇನೆ. ನಿನಗೆ ಸಾಧ್ಯವಾದರೆ ನನ್ನನ್ನು ತಡೆ ಬಾ. ಅನಿರೀಕ್ಷಿತವಾಗಿ ನಡೆದ ಬೆಳವಣಿಗೆಯಿಂದ ಅಬೂ ಜಹಲ್ ತತ್ತರಿಸಿ ಹೋದನು. ಏನು ಉತ್ತರಿಸಲಾಗದೆ ಮೌನಿಯಾಗಿ ಈ ರೀತಿ ಯೋಚಿಸಿದನು. ಈ ಸಂಘರ್ಷವನ್ನು ಇಲ್ಲಿಗೆ ಮುಗಿಸಿಬಿಡುವುದೇ ಒಳ್ಳೆಯದು. ಎಳೆದುಕೊಂಡು ಹೋಗುವುದರಿಂದ ನಮಗೆ ನಷ್ಟ. ಎದುರಿಗೆ ನಿಂತಿರುವುದು ಧೀರ ಹಂಜಾ. ಮಕ್ಜೂಮ್ ಗೋತ್ರದ ಕೆಲವರು ಅಬೂ ಜಹಲ್ ಪರವಾಗಿ ಹಂಜಾರ ಜೊತೆ ಕಾದಾಟಕ್ಕೆ ಸಿದ್ಧರಾದಾಗ ಅಪಾಯ ಅರಿತಿದ್ದ ಅಬೂ ಜಹಲ್ ಅವರನ್ನು ತಡೆದನು. ಬಳಿಕ ಅವರೊಂದಿಗೆ ಹೇಳಿದನು, ದೇವರಾಣಿಗೂ ಸತ್ಯ, ನಾನು ಅವರ ಸಹೋದರ ಪುತ್ರನನ್ನು ಕಟ್ಟು ಮಾತುಗಳಿಂದ ನಿಂದಿಸಿದ್ದೇನೆ. ಆ ದಿನಗಳ ಬಳಿಕ ಹಂಜಾ ರಲಿಯಲ್ಲಾಹು ಅನ್ಹುರವರು ನಿಷ್ಠಾವಂತ ಮುಸಲ್ಮಾನರಾಗಿ ಬದಲಾದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸತೊಡಗಿದರು. ದೈತ್ಯ ದೇಹದ ಧೀರ ಹಂಜಾ ರಲಿಯಲ್ಲಾಹು ಅನ್ಹುರವರು ಇಸ್ಲಾಂ ಸ್ವೀಕಾರ ಶತ್ರು ಪಾಳೆಯದ ಮೇಲೆ ಬಹಳ ಪರಿಣಾಮ ಬೀರಿತು. ಅದುವರೆಗೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡಲ್ಲೆಲ್ಲ ನಿಂದಿಸುತ್ತಿದ್ದ ಶತ್ರುಗಳು ಈಗ ಹಂಜಾ ರಲಿಯಲ್ಲಾಹು ಅನ್ಹುರವರ ಭಯದಿಂದ ಹಿಂಜರಿಯುತ್ತಿದ್ದರು. ಹಾಗಂತ ಕುರೈಶಿಗಳು ನಿಷ್ಕ್ರಿಯರಾಗಲಿಲ್ಲ. ತಮಗೆ ಪ್ರತಿಕೂಲಕವಾಗಿ ಸಂಭವಿಸುತ್ತಿರುವ ಘಟನೆಗಳನ್ನು ಅವರು ಅತ್ಯಂತ ಗಂಭೀರವಾಗಿ ಆಲೋಚಿಸತೊಡಗಿದರು. ಹೊಸ ಧರ್ಮದ ಕಾರಣದಿಂದ ಅರಬಿಗಳ ನಡುವೆ ತಮ್ಮ ಕುಲಸ್ಥಾನ ಕುಸಿಯುತ್ತಿರುವುದು ಅವರ ಅನುಭವಕ್ಕೆ ಬಂದಿದ್ದವು. ಹೀಗೆ ಬಿಟ್ಟರೆ ಮುಂದೊಂದು ದಿನ ಕುರೈಶಿ ಸಮೂಹವೇ ಹೇಳ ಹೆಸರಿಲ್ಲದಂತಾಗುವುದರಲ್ಲಿ ಸಂಶಯವಿಲ್ಲ ಎಂಬುದು ಕುರೈಶಿ ಮುಖಂಡರು ತಮಗೆ ತಾವೇ ಹೇಳಿಕೊಳ್ಳತೊಡಗಿದರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೊಸ ಧರ್ಮದ ಆದರ್ಶವನ್ನು ವಿಫಲಗೊಳಿಸುವುದು ಹೇಗೆ ಎಂದು ಚರ್ಚಿಸುವುದೇ ಅವರ ಮುಖ್ಯ ಕಸುಬಾಯಿತು. ಇನ್ನು ಹಳೆ ತಂತ್ರಗಳನ್ನು ನೆಚ್ಚಿಕೊಂಡರೆ ಕೆಲಸ ಆಗುವುದಿಲ್ಲವೆಂದು ಆಲೋಚಿಸಿ ಹೊಸ ತಂತ್ರಗಳನ್ನು ಹುಡುಕಬೇಕೆಂದು ವಾಸ್ತವದ ಬುದ್ಧಿವಂತರಾಗಿದ್ದ ಅವರಿಗೆ ಅರ್ಥವಾಗಿತ್ತು. ಅಷ್ಟು ಹೊತ್ತಿಗೆ ಹೊಸ ಯೋಜನೆಯೊಂದಿಗೆ ಅಬ್ದುಶಮ್ಸ್ ಕುಲದ ಉತ್ಬತ್ ಇಬ್ನ್ ರಬಿಯ ಕುರೈಶಿಗಳನ್ನು ಎದುರುಗೊಂಡನು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತುಹು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು. ಇನ್ನು ನಿಮ್ಮ ಭೇಟಿ ನಾಳೆಯ ಸಂಚಿಕೆಯೊಂದಿಗೆ. ಆತ್ಮೀಯರೇ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮ ಬೆಂಬಲವೇ ನಮ್ಮ ಬಲ.